ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರ ಫೋನಲ್ಲಿ ಮೊಬೈಲ್ ಡಾಟಾ ಬಂದುಬಿಟ್ಟು ಎಲ್ಲರ ಫೋನಲ್ಲಿ ಇರುತ್ತೆ. ಸೊ ಮೊಬೈಲ್ ಡಾಟಾ ಬಟನನ್ನು ಇಲ್ಲೇ ತನಕ ನೀವು ಏನಕ್ಕೆ ಯೂಸ್ ಮಾಡ್ತಿದ್ರಿ, ಮೊಬೈಲ್ ಡಾಟಾವನ್ನು ಈ ರೀತಿಯಾಗಿ ಆನ್ ಮಾಡೋಕ್ಕೆ ಈ ರೀತಿಯಾಗಿ ಮತ್ತೆ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಇಂಟರ್ನೆಟ್ಟನ್ನು ಅಂದರೆ ಮೊಬೈಲ್ ಡಾಟಾವನ್ನು ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ನೀವು ಈ ಬಟನನ್ನು ಇಲ್ಲಿ ತನಕ ಯೂಸ್ ಮಾಡ್ತಿದ್ರಿ. ಬಟ್ ನಿಮಗೆ ಈ ಬಟನಲ್ಲಿರುವಂಥ ಒಂದು ಸೀಕ್ರೆಟ್ ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ. ಈ ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಿದೆ ಹೋದಾದರೆ ನಿಮ್ಮ ಮೊಬೈಲ್ನ ಡಾಟಾ ಬಂದುಬಿಟ್ಟು ಯಾವತ್ತೂ ಖಾಲಿ ಆಗಲ್ಲ. ನೀವು 1.5 GB ಡಾಟಾ ಪರ್ ಡೇ ಇದ್ದರೆ ನೀವು ಎಷ್ಟೇ ಯೂಸ್ ಮಾಡಿದ್ರು ಕೂಡ 1.5 GB ಡಾಟಾ ಖಾಲಿ ಆಗಲ್ಲ. ಇನ್ನು ಕೆಲವೊಂದು ಫೋನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮದು 1 GB ಡಾಟಾ ಅಥವಾ 1.5 GB ಡಾಟಾ ಇರುತ್ತೆ. ಬಟ್ ನೀವು ಕೆಲವೊಮ್ಮೆ ಮೊಬೈಲನ್ನು ಯೂಸೇ ಮಾಡಲ್ಲ, ಓಪನೇ ಮಾಡಿರಲ್ಲ, ಜಸ್ಟ್ ಮೊಬೈಲ್ ಡಾಟಾ ಆನ್ ಇರುತ್ತೆ ಮೊಬೈಲಲ್ಲಿ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿದಾಗ ನಿಮ್ಮದು 50% ಡಾಟಾ ಯೂಸೇಜ್ ಅಂತ ಅಲರ್ಟ್ ಮೆಸೇಜ್ ಬಂದಿರುತ್ತೆ. ಈ ರೀತಿ ಯಾಕಾಗುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಮ ಮೊಬೈಲಲ್ಲಿ 1.5 GB ಡಾಟಾ ಯೂಸ್ ಮಾಡ್ತೀರಿ ಅಥವಾ 1 GB ಡಾಟಾ ಯೂಸ್ ಮಾಡ್ತೀರಿ, ನೀವು ಎಷ್ಟೇ ಯೂಸ್ ಮಾಡಿದ್ರು ಕೂಡ ನಿಮ್ಮ ಡಾಟಾ ಖಾಲಿ ಆಗಬಾರ್ದು ಅಂತ ಹೇಳಿದ್ರೆ ಈ ಮೊಬೈಲ್ ಡಾಟಾದಲ್ಲಿರುವಂಥ ಒಂದು ಸೀಕ್ರೆಟ್ ಸೆಟ್ಟಿಂಗನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಈ ಮೊಬೈಲ್ ಡಾಟಾ ಬಟನ್ ನಿಮ್ಮ ಫೋನಲ್ಲಿರುತ್ತೆ, ಎಲ್ಲರ ಫೋನಲ್ಲಿರುತ್ತೆ. ಇದರಲ್ಲಿರುವಂಥ ಸೀಕ್ರೆಟ್ ಫೀಚರ್ ಯಾವುದು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಆನ್ ಮಾಡೋದ್ರ ಮೂಲಕ ನಿಮ್ಮ ಮೊಬೈಲ್ ಡಾಟಾವನ್ನು ಅಂದರೆ ಇಂಟರ್ನೆಟ್ಟನ್ನು ನೀವು ಸೇವ್ ಮಾಡ್ಕೋಬೋದು. 24 ಗಂಟೆ ಬರುತ್ತೆ. ನೀವು ಎಷ್ಟೇ ಯೂಸ್ ಮಾಡಿದ್ರು ಕೂಡ ಅದು ಖಾಲಿ ಆಗಲ್ಲ, ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ರನ್ ಆಗಲ್ಲ. ಗೈಸ್, ಹಾಗಾದರೆ ನೀವು ಏನು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೊಡಿ, ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಚಾನಲಲ್ಲಿ ಗಿವ್ ಅವೇ ನಡೀತಿದೆ. ಸೊ ಯಾರೆಲ್ಲ ಗಿವ್ ಅವೇ ಅಲ್ಲಿ ವಿನ್ ಆಗಬೇಕಂತ ಅಂದ್ಕೊಂಡಿದ್ದೀರಿ, ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಅದೇ ರೀತಿ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಬೇಕಾಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋದ ಬಗ್ಗೆ ಒಂದು ಒಳ್ಳೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಗಿವ್ ಅವೇನ ನಾವು ಟೆಲಿಗ್ರಾಮಲ್ಲಿ ಅನೌನ್ಸ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಟೆಲಿಗ್ರಾಮ್ನ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಪ್ರತಿದಿನ ಮನೆಯಲ್ಲೇ ಕೂತ್ಕೊಂಡು 500 ರಿಂದ 1,000 ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ವಿದೌಟ್ ಇನ್ವೆಸ್ಟ್ಮೆಂಟು 1 ರೂಪಾಯಿನೂ ಹಾಕದೇನೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಡೈಲಿ ಲೇಟೆಸ್ಟ್ ಆಗಿ ಬಂದಿರುವಂಥ ಫ್ರೀ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ಸನ್ನು ಶೇರ್ ಮಾಡ್ತಾ ಇರ್ತೀವಿ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನಲ್ಲಿರುವಂಥ ಮೊಬೈಲ್ ಡಾಟಾ ಬಟನಲ್ಲಿರುವಂಥ ಹಿಡನ್ ಸೀಕ್ರೆಟ್ ಫೀಚರ್ ನೀವು ಎನೇಬಲ್ ಮಾಡೋ ಮೂಲಕ ನಿಮ್ಮ ಇಂಟರ್ನೆಟ್ಟನ್ನು ಸೇವ್ ಮಾಡ್ಕೋಬೋದು. ಅಂದರೆ ನಿಮ್ಮದು 1 GB ಡಾಟಾ ಯೂಸ್ ಮಾಡ್ತಿದ್ರು ಕೂಡ ಅದು 24 ಗಂಟೆ ಬರುತ್ತೆ. ನೀವು ಮೊಬೈಲನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ 1 MB ಕೂಡ ಖಾಲಿ ಆಗಲ್ಲ. ಅದನ್ನು ನೀವು ಮಾಡಬೇಕಾಗುತ್ತೆ. ಏನು ಸೆಟ್ಟಿಂಗ್ ನೀವು ಮಾಡಿದ್ರೆ ಇದು ವರ್ಕ್ ಆಗುತ್ತೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ 5 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಈ 5 ಸೆಟ್ಟಿಂಗನ್ನು ನೀವು ಒಮ್ಮೆ ನಿಮ್ಮ ಫೋನಲ್ಲಿ ಮಾಡಿದ್ದೆ ಹೋದಾದರೆ ನಿಮ್ಮ 1 GB ಡಾಟಾ ಇರ್ಬೋದು ಅಥವಾ 1.5 GB ಡಾಟಾ ಇರ್ಬೋದು 24 ಗಂಟೆ ಬರುತ್ತೆ. 1 MB ಕೂಡ ಖಾಲಿ ಆಗಲ್ಲ ಒಂದು ವೇಳೆ ನೀವು ಮೊಬೈಲನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಫೋನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಡಾಟಾ ಖಾಲಿ ಆಗ್ತಿರುತ್ತೆ. ಬಟ್ ಈ 5 ಸೆಟ್ಟಿಂಗ್ ಮಾಡಿದರೆ ಇದು 100ಕ್ಕೆ 100 ನಿಮ್ಮ 1.5 GB ಡಾಟಾ ಬಂದುಬಿಟ್ಟು 1 MB ಕೂಡ ಖಾಲಿ ಆಗಲ್ಲ. ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೆಟ್ಟಿಂಗನ್ನು ನೀವು ಮಾಡಬೇಕಂತ. ಗೈಸ್, ಮೊದಲೇದಾಗಿ ನಿಮ್ಮ ಫೋನಲ್ಲಿ ನೋಟಿಫಿಕೇಶನ್ ಬಾರನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಮೊಬೈಲ್ ಡಾಟಾ ಬರುತ್ತೆ. ಎಲ್ಲರ ಫೋನಲ್ಲಿ ಇದು ಬಂದೇ ಬರುತ್ತೆ. ಇದನ್ನು ನೀವು ಇಲ್ಲಿ ತನಕ ಈ ರೀತಿಯಾಗಿ ಆನ್ ಆಫ್ ಮಾಡಿ ಡಾಟಾವನ್ನು ಆನ್ ಆಫ್ ಮಾಡ್ತಿದ್ರಿ. ಬಟ್ ಇನ್ಮೇಲೆ ನೀವು ಒಂದು ಸೆಟ್ಟಿಂಗ್ ಮಾಡ್ಕೋಬೋದು. ಸಿಂಪಲ್ ಆಗಿ ಅದನ್ನು ಲಾಂಗ್ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಲಾಂಗ್ ಪ್ರೆಸ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಆಯ್ಕೆ ಬರುತ್ತೆ, ಡಾಟಾ ಸೇವರ್ ಅಂತ. ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಡಾಟಾ ಆನ್ ನೌ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಡಾಟಾ ಸೇವರನ್ನು ಆನ್ ಮಾಡಿದರೆ ಏನು ಬೆನಿಫಿಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಡಾಟಾ ಸೇವರ್ ಆನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ ರನ್ ಆಗ್ತಿರುತ್ತೆ ಅದಕ್ಕೆ ಇಂಟರ್ನೆಟ್ ಸಪ್ಲೈ ಆಗೋಕೆ ಇದು ಬಿಡಲ್ಲ. ಅಂದರೆ ನೀವು ಕೆಲವೊಮ್ಮೆ ಏನಾಗುತ್ತೆ, ನೀವು ಮೊಬೈಲ್ನ ಯೂಸ್ ಮಾಡ್ತಿರಲ್ಲ, ಬಟ್ ಇಂಟರ್ನೆಟ್ ಬಟನ್ ಆನ್ ಇದ್ದ ತಕ್ಷಣ ಅದು ನೀವು ಸ್ವಲ್ಪ ಹೊತ್ತು ಬಿಟ್ಟು ಮೊಬೈಲ್ ಓಪನ್ ಮಾಡಿ ನೋಡಿದಾಗ ನಿಮಗೆ 50% ಇಂಟರ್ನೆಟ್ ಯೂಸ್ ಆಗಿದೆ ಅಂತ ಅಲರ್ಟ್ ಮೆಸೇಜ್ ಬಂದಿರುತ್ತೆ. ಅದು ಏನಕ್ಕೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ ಅಪ್ಲಿಕೇಶನು ಡಾಟಾವನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಬಟ್ ಇಲ್ಲಿ ಡಾಟಾ ಸೇವರನ್ನು ಆನ್ ಮಾಡಿದರೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗಲ್ಲ. ಇದರಿಂದ ನಿಮ್ಮ ಮೊಬೈಲ್ ಡಾಟಾ ಸೇವ್ ಆಗುತ್ತೆ. ಹಾಗಾಗಿ ಮೊದಲೇದಾಗಿ ಇಲ್ಲಿ ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಯಾವುದೆಲ್ಲ ಅಪ್ಲಿಕೇಶನ್ಗೆ ಇಂಟರ್ನೆಟ್ ಸಪ್ಲೈ ಆಗಬೇಕು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅದನ್ನು ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಕೆಳಗೆ ಆ್ಯಪ್ಸ್ ದ್ಯಾಟ್ ಕ್ಯಾನ್ ಆಲ್ವೇಸ್ ಯೂಸ್ ಡಾಟಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನಿಮಗೆ ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಸೆಲೆಕ್ಟ್ ಮಾಡ್ತೀನಿ, ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ತೀನಿ. ಏನಕ್ಕೆ ವಾಟ್ಸಪ್ಪಲ್ಲಿ ಕೆಲವೊಮ್ಮೆ ನಮಗೆ ಇಂಪಾರ್ಟೆಂಟ್ ಮೆಸೇಜ್ ಬರ್ತಿರುತ್ತೆ, ಅದು ಬರಬೇಕು. ಹಾಗಾಗಿ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಟೆಲಿಗ್ರಾಮನ್ನು ಆನ್ ಮಾಡ್ಕೊಳ್ಳಿ. ಏನಕ್ಕೆ ಟೆಲಿಗ್ರಾಮಲ್ಲಿ ಕೂಡ ಇಂಪಾರ್ಟೆಂಟ್ ಮೆಸೇಜ್ ಬರ್ತಿರುತ್ತೆ. ಇದಾದ ನಂತರ ತುಂಬ ಮಂದಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ. ಸೊ ಆವಾಗ ನೀವು ಇಲ್ಲಿ ಇನ್ಸ್ಟಾಗ್ರಾಮನ್ನು ಆನ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಜಿಮೇಲ್ ಆನ್ ಮಾಡ್ಕೊಳ್ಳಿ. ಇದು ಕೆಲವೊಮ್ಮೆ ನಮಗೆ ಇಂಪಾರ್ಟೆಂಟ್ ಮೇಲ್ ಬೇಕಾಗಿರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಅದಾದ ನಂತರ ಇನ್ಸ್ಟಾಗ್ರಾಮನ್ನು ಆನ್ ಮಾಡ್ಕೊಳ್ಳಿ. ಇಷ್ಟು ಸಾಕು ಅನಿಸುತ್ತೆ. ಇಷ್ಟು ನೀವು ಬೇಸಿಕ್ ಆಗಿ ಆನ್ ಮಾಡ್ಕೊಳ್ಳಿ. ರಿಮೈನಿಂಗ್ ಎಲ್ಲವನ್ನು ಆಫ್ ಮಾಡಿಕೊಂಡು ಡಾಟಾ ಸೇವರನ್ನು ಆನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮದು ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಕಾರಣಕ್ಕೂ ರನ್ ಆಗಲ್ಲ. ಇದರಿಂದ ನಿಮ್ಗೆ 1 MB ಕೂಡ ಡಾಟಾ ವೇಸ್ಟ್ ಆಗಲ್ಲ. ಇದು ಒಂದೇ ಸೆಟ್ಟಿಂಗು. ಇದಾದ ನಂತರ ನಿಮಗೆ ಇನ್ನೂ 4 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದು ಕೂಡ ವೆರಿ ಇಂಪಾರ್ಟೆಂಟು. ಇದನ್ನು ಮಾಡಿದ್ರೆ ಮಾತ್ರ ನಿಮ್ಮದು 1 GB ಡಾಟಾ ಇರ್ಬೋದು, 1.5 GB ಡಾಟಾ ಇರ್ಬೋದು 24 ಗಂಟೆ ಬರುತ್ತೆ. ಯಾವ ರೀತಿ ಮಾಡಬೇಕು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದೂ ಸೆಟ್ಟಿಂಗನ್ನು ಮಿಸ್ ಮಾಡ್ಕೋಬೇಡಿ. ಗೈಸ್, ಒಂದನೇ ಸೆಟ್ಟಿಂಗ್ ಆದ ನಂತರ ನೀವು ಎರಡನೇ ಸೆಟ್ಟಿಂಗ್ ಮಾಡಬೇಕಂದ್ರೆ ಯೂಟ್ಯೂಬನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಯೂಟ್ಯೂಬನ್ನು ಯಾಕಂತ ಹೇಳಿದ್ರೆ ಯೂಟ್ಯೂಬನ್ನು ತುಂಬ ಮಂದಿ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಹೋಗಿ ಗೈಸ್, ಸೆಟ್ಟಿಂಗ್ನಲ್ಲಿ ಇಲ್ಲಿ ಡಾಟಾ ಸೇವಿಂಗ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮದು ಬೈ
ಡಿಫಾಲ್ಟಾಗಿ ನಿಮ್ಮ ಫೋನಲ್ಲಿ ಆಫ್ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ನೀವು ಹೆಚ್ಚಾಗಿ ಯೂಟ್ಯೂಬನ್ನು ವೀಡಿಯೋಸನ್ನು ನೋಡ್ತಿದ್ರೆ, ಶಾರ್ಟ್ಸ್ ವೀಡಿಯೋ ನೋಡ್ತಿದ್ರೆ, ಆವಾಗ ನಿಮ್ಮದು ಅನ್ವಾಂಟೆಡ್ ಆಗಿ ನಿಮ್ಮದು ಡಾಟಾ ಖಾಲಿ ಆಗ್ತಿರುತ್ತೆ. ಬಟ್ ಇದನ್ನು ಇಲ್ಲಿ ಡಾಟಾ ಸೇವಿಂಗನ್ನು ಯೂಟ್ಯೂಬಲ್ಲಿ ಆನ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಏನು ಖರ್ಚಾಗ್ತಿರುತ್ತೆ ಅದು ಸೇವ್ ಆಗುತ್ತೆ. ಇವಾಗ ನಿಮ್ಮದು ಯೂಟ್ಯೂಬಲ್ಲಿ ನೀವು ಎಷ್ಟು ಯೂಸ್ ಮಾಡಿದ್ರು ಕೂಡ ಡಾಟಾ ಬಂದುಬಿಟ್ಟು 50% ನಿಮಗೂ ಸೇವ್ ಆಗುತ್ತೆ. ಇದು ಎರಡನೇ ಸೆಟ್ಟಿಂಗು. ಇನ್ನು ಮೂರನೇ ಸೆಟ್ಟಿಂಗ್, 3 ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕೊನೆ ತನಕ ನೋಡಿದ್ರೆ ಒಂದು ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ. ಗೈಸ್, ಎರಡನೇ ಸೆಟ್ಟಿಂಗ್ ಆದ ನಂತರ ಮೂರನೇ ಸೆಟ್ಟಿಂಗ್ ನೀವು ಮಾಡಬೇಕಾಗಿರೋದು ವಾಟ್ಸಪ್ನಲ್ಲಿ. ಸೊ ಹಾಗಾಗಿ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಗೈಸ್, ವಾಟ್ಸಪ್ಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ ಬನ್ನಿ. ಸೆಟ್ಟಿಂಗ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದು. ಯಾಕಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ನಿಮ್ಮ ಇಂಟರ್ನೆಟ್ ಏನು ಖಾಲಿ ಆಗ್ತಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಅದಕ್ಕೆ ಮೇನ್ ಕಾರಣ ಬಂದುಬಿಟ್ಟು ವಾಟ್ಸಪ್ ಅಂತ ಹೇಳ್ಬೋದು. ಯೂಟ್ಯೂಬ್ ಸೆಟ್ಟಿಂಗ್ ಆದ ನಂತರ ನೀವು ಡೈರೆಕ್ಟಾಗಿ ವಾಟ್ಸಪ್ ಸೆಟ್ಟಿಂಗ್ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ವಾಟ್ಸಪ್ಪನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ದೀರಿ. ಗೈಸ್, ಇಲ್ಲಿ ಡಾಟಾ ಸೆಟ್ಟಿಂಗ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟು ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇರುತ್ತಲ್ಲ, ಇದು ವೆರಿ ಇಂಪಾರ್ಟೆಂಟು. ಇಲ್ಲಿ ನಿಮ್ಮದು ಎಲ್ಲ ಟಿಕ್ ಆಗಿರುತ್ತೆ, ಇದನ್ನು ನೀವು ಅನ್ಟಿಕ್ ಮಾಡಬೇಕಾಗುತ್ತೆ. ಯಾಕಂತ ತಿಳಿಸ್ಕೊಡ್ತೀನಿ. ಗೈಸ್, ನಾರ್ಮಲ್ ಆಗಿ ವಾಟ್ಸಪ್ಪಲ್ಲಿ ನಾವು 5-6 ಮಿನಿಮಮ್ ಅಂದರೂ 5-6 ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರ್ತೀವಿ. ಪ್ರತಿ ಗ್ರೂಪಲ್ಲಿ ಏನೆಲ್ಲ ವೀಡಿಯೋಸ್ ಎಲ್ಲ ಕಳಿಸ್ತಿರ್ತಾರೆ, ಆಡಿಯೋ ಕ್ಲಿಪ್ ಕಳಿಸ್ತಿರ್ತಾರೆ. ಆವಾಗ ಏನಾಗುತ್ತೆ, ಪ್ರತಿಯೊಂದು ವೀಡಿಯೋ ಬಂದುಬಿಟ್ಟು 40ರಿಂದ 50 MB ಅಂತ ಹೇಳಿದ್ರು ಕೂಡ ಅದು ಡೈರೆಕ್ಟಾಗಿ ನಿಮ್ಮ ಡಾಟಾ ಅಂದರೆ ಡೌನ್ಲೋಡ್ ಆಗುತ್ತೆ. ಇದರಿಂದ ನಿಮ್ಗೆ ಡೌನ್ಲೋಡ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಇಂಟರ್ನೆಟನ್ನು ಕನ್ಸ್ಯೂಮ್ ಮಾಡ್ತಿರುತ್ತೆ. ಅದಕ್ಕೆ ನೀವು ಇಲ್ಲಿ ಈ ರೀತಿಯಾಗಿ ಇದನ್ನು ಆಫ್ ಮಾಡ್ಕೊಂಡು ಇಲ್ಲಿ ಓಕೆ ಮಾಡಬೇಕಾಗುತ್ತೆ. ಇವಾಗ ಏನಾಗುತ್ತೆ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಬಂದಿರುತ್ತೆ ಯಾವುದೇ ಒಂದು ಫೋಟೋ ವೀಡಿಯೋ ಇರ್ಬೋದು, ಅದು ಡೌನ್ಲೋಡ್ ಆಗಲ್ಲ. ನೀವು ಬೇಕಿದ್ರೆ ಖುದ್ದಾಗಿ ಇದನ್ನು ಓಪನ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ವಾಟ್ಸಪ್ಪಲ್ಲಿ ಇಲ್ಲಿ ನಿಮ್ಮ ಇಂಟರ್ನೆಟನ್ನು ಸೇವ್ ಮಾಡ್ಕೋಬೋದು. ಫ್ರೆಂಡ್ಸ್, ಇನ್ನು 2 ಸೆಟ್ಟಿಂಗು ವೆರಿ ವೆರಿ ಇಂಪಾರ್ಟೆಂಟು, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. 3 ಸೆಟ್ಟಿಂಗ್ ಆದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಇನ್ನೊಂದು ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಯಾವುದು ಅಂತ ಹೇಳಿದ್ರೆ ಫೋಟೋಸ್ ಅಪ್ಲಿಕೇಶನ್, ಗೂಗಲ್ ಫೋಟೋಸ್ ಅಪ್ಲಿಕೇಶನ್. ಇದು ಬಂದುಬಿಟ್ಟು ಎಲ್ಲರೂ ಯೂಸ್ ಮಾಡೋಂಥ ಅಪ್ಲಿಕೇಶನ್. ಜೊತೆಗೆ ಇದು ಬೈ ಡಿಫಾಲ್ಟ್ ಆಗಿ ಎಲ್ಲ ಫೋನಲ್ಲಿ ಬರುತ್ತೆ. ಈ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಟಾಪಲ್ಲಿ ಇಲ್ಲಿ ಬ್ಯಾಕಪ್ ಅಂತ ಬರುತ್ತೆ, ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಬ್ಯಾಕಪ್ಪಲ್ಲಿ ಮೊಬೈಲ್ ಡಾಟಾ ಯೂಸೇಜನ್ನು ಕ್ಲಿಕ್ ಮಾಡ್ಕೊಳ್ಳಿ, ಬಾಟಮ್ ಮೇಲೆ ಇರುತ್ತೆ. ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ಅನ್ಲಿಮಿಟೆಡ್ ಅಂತ ಇರುತ್ತೆ. ಅನ್ಲಿಮಿಟೆಡ್ ಅಂತ ಹೇಳಿದ್ರೆ ನೀವು ಯಾವುದೆಲ್ಲ ಹೊಸ ಫೋಟೋಸ್ ನಿಮ್ಮದು ನಿಮ್ಮ ಗ್ಯಾಲರಿ ಬಂದಿರುತ್ತೆ, ಅಂದರೆ ಫೋಟೋಸ್ ಅಪ್ಲಿಕೇಶನ್ ಬಂದಿರುತ್ತೆ, ಅದು ಡೈರೆಕ್ಟಾಗಿ ಗೂಗಲ್ ಏನು ಮಾಡುತ್ತೆ, ಅದನ್ನು ಸರ್ವರಿಗೆ ಅಂದರೆ ಗೂಗಲ್ ಫೋಟೋಸ್ ಗೂಗಲ್ ಸರ್ವರಿಗೆ ಅಪ್ಡೇಟ್ ಮಾಡ್ತಿರುತ್ತೆ. ಅಪ್ಡೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಫ್ರೀಯಾಗಿ ಮಾಡಲ್ಲ, ನಿಮ್ಮ ಡಾಟಾ ಬಂದುಬಿಟ್ಟು ಅಲ್ಲಿ ಕನ್ಸ್ಯೂಮ್ ಆಗುತ್ತೆ. ಹಾಗಾಗಿ ನೀವು ಮಾಡಬೇಕಾಗಿದ್ದು ಇದರಿಂದ ನಿಮ್ಮದು ಡೈಲಿ 200ರಿಂದ 300 MB ಖಾಲಿ ಆಗುತ್ತೆ. ಅದಕ್ಕೆ ನೀವು ಇದನ್ನು 30 MB ಸೆಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಿಮ್ಮ ಗ್ಯಾಲರಿಗೆ ಎಷ್ಟೇ ಫೋಟೋಸ್ ಬಂದರೂ ಕೂಡ 30 MB ಮಾತ್ರ ಇದು ಅಂದರೆ ಅಪ್ಡೇಟ್ ಆಗುತ್ತೆ, ನಿಮ್ಮ ಡಾಟಾ ಕನ್ಸ್ಯೂಮ್ ಆಗುತ್ತೆ. ಇದನ್ನು ಇಂಪಾರ್ಟೆಂಟ್ ಆಗಿ ಮಾಡ್ಕೋಬೇಕಾಗುತ್ತೆ. ಗೈಸ್, ಈ 4 ಸೆಟ್ಟಿಂಗ್ ಆದ ನಂತರ 5ನೇ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. 5 ಸೆಟ್ಟಿಂಗ್ ಆದ ನಂತರ ನಿಮಗೆ ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ. 5ನೇ ಸೆಟ್ಟಿಂಗ್ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ನಂತರ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ, ಇದು ನಿಮ್ಮದು ಆನ್ ಇರುತ್ತೆ. ಇದನ್ನು ನೀವು ಇಲ್ಲಿ ಆಫ್ ಮಾಡಬೇಕು. ಯಾಕಂತ ತಿಳಿಸ್ಕೊಡ್ತೀನಿ. ಗೈಸ್, ನಾರ್ಮಲ್ ಆಗಿ ನಿಮ್ಮ ಫೋನಲ್ಲಿ ಮಿನಿಮಮ್ ಅಂದರೂ 50ರಿಂದ 100 ಅಪ್ಲಿಕೇಶನ್ ಇರುತ್ತೆ. ಆವಾಗ ನೀವು ಯಾವಾಗೆಲ್ಲ ಮೊಬೈಲಲ್ಲಿ ಇಲ್ಲಿ ಇಂಟರ್ನೆಟನ್ನು ಆನ್ ಮಾಡ್ಕೊಳ್ತೀರಿ, ಆವಾಗ ಏನಾಗುತ್ತೆ, ಅಪ್ಡೇಟ್ ಬಂದಿರುವಂಥ ಅಪ್ಲಿಕೇಶನ್ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗಿ ಶುರುವಾಗುತ್ತೆ. ಮಿನಿಮಮ್ ಅಂತ ಹೇಳಿದ್ರೆ ದಿನಕ್ಕೊಂದು 10 ಅಪ್ಲಿಕೇಶನ್ ಅಪ್ಡೇಟ್ ಬಂದರೂ ಕೂಡ ಪ್ರತಿಯೊಂದು ಅಪ್ಲಿಕೇಶನ್ ಬಂದುಬಿಟ್ಟು 20 MB ಅಂತ ಹೇಳಿದ್ರು ಕೂಡ 100 MB ಡಾಟಾ ನಿಮ್ಮದು ಅಲ್ಲೇ ಖಾಲಿಯಾಗಿ ಹೋಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಆಟೋ ಅಪ್ಡೇಟನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಆಟೋ ಅಪ್ಡೇಟನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನಿಮ್ಮ ಇಂಟರ್ನೆಟ್ ಸೇವ್ ಆಗುತ್ತೆ. ನೀವು ಬೇಕಿದ್ರೆ ಮ್ಯಾನುವಲ್ ಆಗಿ ಪ್ಲೇಸ್ಟೋರಿಗೆ ಹೋಗಿ ಯಾವುದೇ ಅಪ್ಲಿಕೇಶನ್ ಬೇಕಿದ್ರೆ ಅಪ್ಡೇಟ್ ಮಾಡ್ಕೋಬೋದು. ಗೈಸ್, ಇಷ್ಟು ಸೆಟ್ಟಿಂಗ್ ಮಾಡಿ ನೋಡಿ, ನಿಮ್ಮ ಇಂಟರ್ನೆಟ್ ಬಂದುಬಿಟ್ಟು 1 MB ಕೂಡ ಖಾಲಿ ಆಗಲ್ಲ, ಅಂದರೆ ಎಕ್ಸ್ಟ್ರಾ ಖಾಲಿ ಆಗಲ್ಲ. ನೀವು ಎಷ್ಟು ಯೂಸ್ ಮಾಡ್ತೀರಿ ಅಷ್ಟೇ ಖಾಲಿ ಆಗುತ್ತೆ. 24 ಗಂಟೆ ಬರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಖಾಲಿ ಆಗಲ್ಲ. ಇದರಲ್ಲಿ ನಿಮ್ಮದು ಯಾವುದೇ ಒಂದು ಸೆಟ್ಟಿಂಗ್ ನೀವು ಮಾಡೋಕ್ಕಾಗಿಲ್ಲ ಅಥವಾ ನಿಮಗೆ ಡಾಟಾ ಸೇವರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಅಡಿಷನಲ್ ಆಗಿ ಒಂದು ಬೋನಸ್ ಸೆಟ್ಟಿಂಗ್ ಮಾಡ್ಕೋಬೋದು. ಸಿಂಪಲ್ ಆಗಿ ಈ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಇದು ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಡಾಟಾವನ್ನು ಸೇವ್ ಮಾಡುತ್ತೆ. ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದನ್ನು ಡೌನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇಲ್ಲಿ ನಿಮಗೆ ಯಾವುದೆಲ್ಲ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಬಾರ್ದು, ಇಂಟರ್ನೆಟ್ ಸಪ್ಲೈ ಆಗಬಾರ್ದು, ಅದಕ್ಕೆ ನೀವು ಈ ರೀತಿಯಾಗಿ ಸ್ಟಾಪ್ ಮಾಡ್ಬೋದು. ಸಿಂಪಲ್ ಆಗಿ ನೋಡ್ಬೋದು, ಫೋಟೋ ಎಡಿಟಿಂಗ್ ಇರ್ಬೋದು, ಎರೇಸರ್ ಅಪ್ಲಿಕೇಶನ್ ಇರ್ಬೋದು. ಸಿಂಪಲ್ ಆಗಿ ಈ ರೀತಿಯಾಗಿ ಎದುರುಗಡೆ ವೈಫೈ ಮತ್ತು ಮೊಬೈಲ್ ಡಾಟಾ ಬಟನ್ ಇದೆಯಲ್ಲ, ಅದನ್ನು ಈ ರೀತಿಯಾಗಿ ನೀವು ಇಲ್ಲಿ ಬ್ಲಾಕ್ ಮಾಡಬೇಕಾಗುತ್ತೆ. ಒಮ್ಮೆ ಟಿಕ್ ಮಾಡಿದಾಗ ಇಂಟರ್ನೆಟ್ ಮತ್ತು ವೈಫೈ ಸಪ್ಲೈ ಬ್ಲಾಕ್ ಆಗುತ್ತೆ. ಇದರಿಂದ ನಿಮಗೆ 2 ಬೆನಿಫಿಟ್ ಆಗುತ್ತೆ. ಒಂದೇದಾಗಿ ಅಪ್ಲಿಕೇಶನ್ ಇಂಟರ್ನೆಟನ್ನು ಸಪ್ಲೈ ಮಾಡೋಕ್ಕಾಗಲ್ಲ, ಅಂದರೆ ಆಕ್ಸೆಸ್ ಮಾಡೋಕ್ಕಾಗಲ್ಲ, ಇಂಟರ್ನೆಟ್ ಸಪ್ಲೈ ಆಗಲ್ಲ ಅಂತೇಳಿ ನಿಮ್ಮ ಮೊಬೈಲ್ ಡಾಟಾ ಸೇವ್ ಆಗುತ್ತೆ. ಎರಡನೇದಾಗಿ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ಪದೇ ಆ್ಯಡ್ಸ್ ಬರ್ತಿರುತ್ತಲ್ಲ, ಆ್ಯಡ್ಸ್ ಕೂಡ ಇದರಲ್ಲಿ ಬರಲ್ಲ. ಈ ರೀತಿಯಾಗಿ ನೀವು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಇರ್ಬೋದು, ಅಂದರೆ ಯಾವುದಕ್ಕೆಲ್ಲ ಇಂಟರ್ನೆಟ್ ಬರಬಾರ್ದು, ಆ್ಯಡ್ಸ್ ಬರಬಾರ್ದು ಅಂತ ಹೇಳಿದ್ರೆ ಅಂಥ ಅಪ್ಲಿಕೇಶನ್ಗಳಿಗೆ ಈ ರೀತಿಯಾಗಿ ಅದನ್ನು ಬ್ಲಾಕ್ ಮಾಡ್ಕೋಬೋದು. ಈ ರೀತಿಯಾಗಿ ನೋಡ್ಬೋದು. ಈ ರೀತಿ ಮಾಡಿದ್ರೆ ಅದಕ್ಕೆ ಇಂಟರ್ನೆಟ್ ಸಪ್ಲೈ ಆಗಲ್ಲ. ಈ ರೀತಿಯಾಗಿ ಅಪ್ಲಿಕೇಶನ್ ಯೂಸ್ ಆಗುತ್ತೆ. ಅಪ್ಲಿಕೇಶನ್ ಲಿಂಕ್ ಬೇಕು ನೀವು ಯೂಸ್ ಮಾಡೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಡೌನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು
ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಮನೇಲಿ ಕೂತ್ಕೊಂಡು ವಿದೌಟ್ ಇನ್ವೆಸ್ಟ್ಮೆಂಟ್ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನೀವು ಅರ್ನಿಂಗ್ ಮಾಡಬೇಕಂದ್ರೆ, ಪ್ರತಿದಿನ 500 ರಿಂದ 1000 ರೂಪಾಯಿ ಅರ್ನಿಂಗ್ ಮಾಡಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.